ಬರ್ರಿ ಕುತ್ಕೊಳ್ರಿ. ಕೂತ್ಕೊಳ್ಳೋದಿದ್ದೇ ಐತಿ. ನಿಮ್ಮ ಮನೆಯವ್ರನ್ನ ಮತ್ತೆ ನಿಮ್ಮ ಮಗನ್ನ ಕರೀರಿ ಅಕ್ಕರೆ. ಎದಕ್ರಿ? ಯಾಕೆ ನೋಡಿ ಸಿಟ್ನಾಗ ಬಂದಿದ್ದೀರಾ? ಹೇಮನ ಕರ್ಕೊಂಡ್ ಬಂದಿದ್ದೀರಾ? ಏನು ವಿಚಾರ? ಅಕ್ಕರೆ ಅಣ್ಣರ್ನ ಕರೆದು ಬಿಡ್ರಿ. ರೀ ರೀ ಬರ್ರಿ ಇಲ್ಲಿ. ಓ ಶಿವಲಿಂಗ ಅವರು ಆರಾಮದಿರೇನ್ರಿ ಗೌಡ್ರೆ? ಏನು ಸಮಾಚಾರ ಹಿಂಗೆ ಬಂದ್ಬಿಟ್ಟಿರಿ ಸಂಸಾರ ಸಮೇತ? ಏನಿಲ್ರಿ ಅಣ್ಣಾರ, ನಿಮ್ಮ ಹತ್ರ ಮಾತಾಡೋಕ್ಕಂತಾನೆ ಬಂದ್ವಿ ನೋಡ್ರಿ. ಭಾಳ ಅಗದಿ ಇಂಪಾರ್ಟೆಂಟ್ ವಿಚಾರನೇ ಐತೆ ನೋಡ್ರಿ. ಇದು ನಮ್ಮ ಸಂಸಾರದ್ದು, ನನ್ನ ಮಗಳದ್ದು ಜೀವನದ ಪ್ರಶ್ನೆ. ಆಯ್ತು ಮಾತಾಡೋಣಂತೆ, ಕುತ್ಕೊಳ್ರಿ. ಫಸ್ಟು ಬಂದಾರ ಹಂಗೆ ನಿಂತಿದ್ದೀರಲ್ಲ. ಏ ಮಂಗಳ, ಏನು ಹಂಗೆ ನಿಲ್ಸ್ಕೊಂಡು ನಿಂತಿದೀಯಾ? ಹೋಗಿ ಕುಡಿಯೋಕೆ ತಿನ್ನಕ್ಕೆ ಏನಾರು ತಗೊಂಬರ್ವಾಗು. ಬ್ಯಾಡ್ರಿ ಅಣ್ಣರೇ, ಫಸ್ಟು ನಾವು ಮಾತಾಡೋಣ, ಆಮೇಲೆ ಮುಂದಿಂದೆಲ್ಲ. ಆತು, ಏನು ವಿಚಾರ ಹೇಳ್ರಿ. ಅಲ್ರಿ ಅಣ್ಣರೇ, ಯಾವ ಬಾಯಿಂದ ಹೇಳ್ರಿ ಈ ವಿಚಾರವ? ನನಗೆ ಈ ವಿಚಾರ ಕೇಳಿದ ಮೇಲೆ ದಿಗ್ಲು ಬಡ್ದಂಗೆ ಆಗ್ಬಿಡ್ತು. ಏನು ಮಾಡ್ಬೇಕು ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಫಸ್ಟ್ ನಿಮಗೆ ತಿಳಿಸೋಣ ಅಂತಂದು ಸಂಸಾರ ಸಮೇತ ಬಂದ ನೋಡ್ರಿ. ಈಗ ನೀವೇ ನಮ್ಮ ಕೈ ಹಿಡಿಬೇಕು, ಇಲ್ಲ ಅಂತ ಅಂದ್ರೆ ನಾವು ಇಡೀ ಸಂಸಾರನೇ ಕೆರೆನ ಬಾವಿನ ನೋಡ್ಕೋಬೇಕಾಗತ್ ನೋಡ್ರಿ. ಅಯ್ಯೋ ಅಣ್ಣರೇ, ಇದೆಂತ ಮಾತಾಡ್ತೀರಿ ನೀವು? ಇದೊಳ್ಳೆ ಕತೆ ಆತಪ್ಪ. ಇಲ್ಲಿ ಬಂದು ನೀವು ಸಂಸಾರ ಸಮೇತನೇ ಇದಾಕಿವಿ ಅಂತಂದ್ರೆ ಏನ್ರಿ ಅರ್ಥ? ಇನ್ನೇನ್ರಿ ಹೇಳ್ಬೇಕು? ನಿಮ್ಮ ಮಗನೇ ಕಾರಣ ಈಗ ಈ ಒಂದು ಇದಕ್ಕೆ. ನಮ್ಮಂತನೇ ಹಾಳು ಮಾಡಿಟ್ಬಿಟ್ಟ ನಿಮ್ಮ ಮಗ. ನನ್ನ ಮಗಳ ಜೀವನನೇ ಹಾಳಾಗೋಗ್ಬಿಡ್ತು. ಆಕೆ ನಂಬಿಸಿ ಮೋಸ ಮಾಡ್ಬಿಟ್ಟ ನಿಮ್ಮ ಮಗ. ಅಯ್ಯೋ, ನಮ್ಮ ಮಗ ಏನು ಮಾಡಿದ? ಅಂಥದ್ದೇನಾಯ್ತು ವಿಚಾರ? ನೀವು ಸುಮ್ಮನೆ ನಮ್ಮ ಮೇಲೆ ಆಪಾದನೆ ಮಾಡಬಾರ್ದು. ಸುಮ್ಮನೆ ಆಪಾದನೆ ನಾವು ಯಾಕ್ರಿ ಮಾಡೋಣ? ನಿಮ್ಮ ಮಗ ನನ್ನ ಮಗಳನ್ನ ನಂಬಿಸಿ ಈಗ ಗರ್ಭಿಣಿ ಮಾಡಿದ್ದಾನೆ. 1.5 ತಿಂಗಳಾಗೈತೆ ಈಗ ಆಕಿಗೆ. ಏನು ಮಾಡಕ್ಕೆ ಹೇಳ್ರಿ? ಈಗ ಫೋನ್ ಹಚ್ಚಿದ್ರೆ ಫೋನ್ ತೆಗಿಯವಲ್ಲ. 1.5 ತಿಂಗಳಿಂದ ಫೋನೇ ಎತ್ತಿಲ್ಲ. ಇವತ್ತು ಫೋನ್ ಎತ್ತಿ ನಾನು ನಿನ್ನ ಮದುವೆ ಆಗೋದಿಲ್ಲ, ನಾನು ನಿನಗೆ ಇಷ್ಟಪಟ್ಟಲ್ಲ, ನಾನು ನಿನ್ನನ್ನ ಇದು ಮಾಡ್ಕೊರೋದಿಲ್ಲ ಅಂತಂದು ಹೇಳಿದಾನೆ ಆಕಿಗೆ. ಆ ಹುಡುಗಿ ಕೆರೆನ ಬಾವಿನ ಹಾರಕ್ಕೆ ಹೋಗಿದ್ದ ಹುಡುಗಿನ ಕರ್ಕೊಂಬಂದಿದ್ದವ ನಾವು. ಅಲ್ರಿ, ಇದೇನ್ರಿ ಹೇಳಕತ್ತೀರ ನೀವು? ನನ್ನ ಮಗ ತಪ್ಪು ಮಾಡಿದಾನೆ ಅಂತಂದು? ಕರೆನಾ? ಹ್ಞೂನ್ರಿ ಅಕ್ಕರೆ, ದೇವ್ರ ಸತ್ಯವಾಗ್ಲೂ ಕರನೆಯ. ನನ್ನ ಮಗಳು ಈ ಸ್ಥಿತಿಗೆ ಬರೋಕೆ ನಿಮ್ಮ ಮಗನೇ ಕಾರಣ. ಬೇಕಿದೆ ಕೇಳ್ರಿ ಕರೆದು. ಅಯ್ಯೋ ದೇವ್ರಿ, ಏನ್ರಿ ಇದು ಗ್ರಾಚಾರ? ಮದುವೆ ಮುಂಚೆನೆ ಸೊಸೆ ಆಗಳು ಪ್ರೆಗ್ನೆಂಟ್ ಅಂತಂದ್ರೆ ಏನ್ರಿ? ನಾವು ನೋಡಿದ್ರೆ ಅತ್ಲಾಗೆ ಏನೋ ಒಂದು ಆಗೋಗಿತ್ತು, ಆಕ್ಸಿಡೆಂಟ್. ಅದು ಬ್ಯಾಡ ಬಿಡತ್ಲಾಗೆ ಒಂದು ಹುಡುಗಿ ಜೀವನ ಅಳಕತ್ತೆ ಮದುವೆ ಮಾಡ್ಕೊಳಣ ಅಂತ ಅಂದ್ರೆ ನಿನ್ನ ಮಗ ಇನ್ನೇನೋ ತೆಗ್ದಾನಲ್ರಿ, ಎಲ್ಲ ಹಾಳು ಮಾಡಿ ಇಟ್ಬಿಟ್ಟಾನಲ್ರಿ. ಮಂಗಳ, ಸಮಾಧಾನವಾಗಿರೋ ಸ್ವಲ್ಪ. ಒಂದೇ ಸರಿಗೆ ಎಲ್ಲದನ್ನು ವಿಚಾರ ಮಾಡೋದಲ್ಲ. ಗೌಡ್ರಿ, ನೀವು ಕುತ್ಕೊಳ್ರಿ, ಒಂದು ಸ್ವಲ್ಪ ಕುತ್ಕೊಳ್ರಿ, ಮಾತಾಡೋಣ ಮುಂದಿಂದು. ಕುತ್ಕೊಳ್ರಿ, ಸಮಾಧಾನ ಮಾಡಿ ಕೇಳ್ರಿ. ನಮಗಂತೂ ಊರ್ನಾಗೆ ಮೊದಲೇ ಶತ್ರುಗಳ ಕಾಟ ಜಾಸ್ತಿ. ಈ ವಿಚಾರನೂ ಗೊತ್ತಾಯ್ತು ಅಂತ ಅಂದ್ರೆ ನಮ್ಮನ್ನೇನಾಗೆ ಹುರಿದು ಮುಕ್ಕ ಬಿಡ್ತಾರಂಗೆಯ. ನಾವೇನು ಮಾನ ಮರ್ಯಾದೆ ಇಟ್ಕೊಂಡು ಬಾಳ್ಬೇಕ ಏನೋ ನೋಡ್ರಿ. ಎಲ್ಲ ನಿಮ್ಮ ಕೈಗಾಯ್ತು ನೋಡ್ರಿ. ಈಗ ಊರ್ನಾಗೆ ಭಾಳ ಜನ ಭಾಳ ಥರ ಮಾತಾಡಿದ್ರು ರೀ ನಿಮ್ಮ ಮಗನ ಬಗ್ಗೆ. ನಾವು ಹೋಗ್ಲಿ ಬಿಡತ್ಲಾಗೆ ಒಬ್ಬನೇ ಮಗ, ಆಸೆಗಿಸಿ ಎಲ್ಲ ಐತಿ, ಏನೋ ನನ್ನ ಮಗಳನ್ನ ಮದುವೆ ಆದಮೇಲೆ ಚಲೋ ಆಗಿ ಜೀವನ ನಡೆಸ್ಕೊಂಡು ಸಂಸಾರ ಮಾಡ್ಕೊಂಡು ಒಕ್ಕನೆ ಅಂತಂದು ನಾವು ಹೆಣ್ಣು ಕೊಡೋಕ್ಕೆ ಮುಂದಾದ್ವಿ. ಆದರೆ ನಿಮ್ಮ ಮಗ ಹಿಂಗೆ ಮಾಡ್ತಾನೆ ಅಂತ ನಾವಂತೂ ನಂಬಿರಲಿಲ್ಲ. ನನ್ನ ಮಗಳೀಗ ನಾಯಿ ಮುಟ್ಟಿದ್ದು ಮಡಿಕೆ ಆದಂಗೆ ಆಗಿದ್ದಾಳೆ. ಯಾರು ಮದುವೆ ಕರಕಿನ? ಇಂಥ ಸ್ಥಿತಿಗೆ ನಾವು ಏನೀಗ ಇದನ್ನು ಮಾಡೋಕ್ಕಾಗಲ್ಲ, ಏನಿಲ್ಲ ಅಂತ ಪರಿಸ್ಥಿತಿನಾಗೆ ನಾವು ಈಗ ಅದ ನೋಡ್ರಿ. ಎಲ್ಲ ನಿಮ್ಮ ಕೈಯಾಗೈತಿ ನೋಡ್ರಿ ಅಕ್ಕರೆ, ಇದ್ರಾಗೆ ತಪ್ಪು ಒಪ್ಪು ಅನ್ನೋದಕ್ಕಿಂತ ಈ ಎರಡು ಸಂಸಾರದ್ದು ಮಾನ ಮರ್ಯಾದೆ ಅಂತಾನೆ ಹೇಳಕ್ ಇಷ್ಟಪಡ್ತಾನೆ ನೋಡ್ರಿ. ಈಗ ನಿಮ್ದು ಹೋಗತಿ ನಮ್ದು ಹೋಗತಿ. ಈಗ ನೋಡೋಣ, ಅವನಿಗೆ ಫೋನ್ ಹಚ್ಚಿ ಬರಕ್ಕೆ ಹೇಳ್ತಾನೆ. ನನಗೆ ಬಂದಿಲ್ಲ ಅವನು, 2 ದಿನ ಆಯ್ತು. ಫೋನ್ ಹಚ್ಚಿ ಬರಕ್ಕೆ ಹೇಳಿ ಅದು ಏನು ಅಂತ ಮುಂದಿಂದು ನೋಡೋಣಂತೆ. ಮಂಗ್ಲ, ಅವನಿಗೆ ಫೋನ್ ಹಚ್ಚುತ್ತಾನೆ, ಬರಕ್ಕೆ ಹೇಳ್ತಾನೆ. ಅಲ್ಲಿವರೆಗೂ ಅವ್ರಿಗೆ ತಿನ್ನಕ್ಕೆ ಉಣ್ಣಕ್ಕೆ ಏನಾರು ಕೊಡು. ಹೊಟ್ಟಸ್ಕೊಂಡು ಬಂದಿದಾರೇನೋ ಪಾಪ, ವಿಚಾರ ತಿಳ್ಕೊಂಡು ಏನು ತಿನ್ಲಿಲ್ದಂಗೆ ಉಣ್ಲಿಲ್ದಂಗೆ ಬಂದಿರ್ತಾರೆ, ಕೊಡು. ಆಯ್ತ್ರಿ ಗೌಡ್ರೆ, ನೀವೇನು ತಲೆ ಕೆಡಿಸ್ಕೊಬಿಡ್ರಿ, ತಡ್ರಿ ಫೋನ್ ಹಚ್ಚಿ ಬರ್ತೇನೆ. ಆಯ್ತು ರೀ ಗೌಡ್ರೆ. ರೀ, ಫೋನ್ ಹಚ್ಚಿ ಬರ್ತಾನೆ ಅಂತಂದು ಹೋಗಿ ಮತ್ತೆ ಮಗನಿಗೆ ಬರಬೇಡ ಅಂತಂದೇನಾರೇ ಕಳ್ಳಕಂತ್ರೆ ಆಟ ಆಡಾರ್ರಿ ಮತ್ತೆ ಇವರು. ಯಾವುದಕ್ಕೂ ನಂಬಕ್ಕಾಗವಲ್ದಪ್ಪ. ನೋಡೋಣ ತಡಿ ಏನು ಮಾಡ್ತಾರೆ ಅಂತಂದು. ಒಂದೇ ಸರಿಗೆ ನಾವು ಹಂಗೆ ಮಾತಾಡಬಾರ್ದು. ಸುಮ್ ಕುತ್ಕ ನೋಡೋಣ. ಹಲೋ, ಏ ಸುನೀಲ, ಎಲ್ಲದಿಲ್ಲ? ಹಲೋ ಅಪ್ಪ, ಒಂಚೂರು ಹೊರಗಿದ್ನಪ್ಪ, ಕೆಲಸ ಇತ್ತು. ಬಾ, ಇಲ್ಲಿ ಮನೆಗೆ ಎಮರ್ಜೆನ್ಸಿ ಒಂದು ಕೆಲಸ ಬಂದೈತಿಲ್ಲಿ, ಅರ್ಜೆಂಟ್ ಹೋಗ್ಬೇಕು. ಕಾರ್ ತೆಗಿಯರಿಲ್ಲ, ಬಾ ನೀನೇ ಗಾಡ ಬಾ. ಆಯ್ತಪ್ಪ, ಒಂದು 10 ನಿಮಿಷ ಬರ್ತಾನೆ ಇರು. ಗಾಡ ಬಾ. ಬರ್ತಾನಂತಡ್ರಿ, ಒಂದು 10 ನಿಮಿಷ. ನೀವು ಬಂದಿರ ಅಂತಂದು ಏನು ಹೇಳಿಲ್ಲ, ಹಂಗೆ ಕೆಲಸ ಐತಿ ಅಂತಂದು ಹೇಳಿದ್ದಾನೆ, ಬರ್ತದಾನೆ. ಆಯ್ತು ರೀ ಗೌಡ್ರೆ, ಎಲ್ಲ ನಿಮ್ಮ ಕೈಗೆ ಐತೆ ನೋಡ್ರಿ. ಈಗ ನೋಡ್ರಿ ಅಣ್ಣರೇ, ನನ್ನ ಮಗಳನ್ನ ಮನೆ ದುಂಬಸ್ಕೊಂಡು ಮನೆ ದೀಪ ಬೆಳಗಂಗೆ ಮಾಡ್ಕೊಂತೀರೋ, ಇಲ್ಲ ಮನೆ ದುಂಬಸ್ಕೊಂಡ್ಲಿಲ್ದಂಗೆ ಮನೆ ದೀಪ ಆರಿಸ್ಕೊಂಡು ಆಮೇಲೆ ಮಗನ ಕಳ್ಕೊಂಡು ಏನು ಮಾಡ್ತೀರಾ ನೋಡ್ರಿ, ನಿಮಗೆ ಬಿಟ್ಟದ್ದು.
ಹಂಗಂದ್ರೆ ಹಂಗಮ್ಮ, ಮಾತಾಡೋಣ ಇರು, ಬರ್ಲಿ ಅವನು. ಅಪ್ಪ ನೀವೇನಿಲ್ಲಿ ಎದಕ್ ಬಂದ್ರಿ? ಎದಕ್ ಬರ್ತಾರ ಹಲ್ಕಟ್ ನನ್ನ ಮಗರೇ? ನನಗೆ ಎದಕ್ ಹೊಡಿತೀಯಪ್ಪ? ನಾನೇನ್ ಮಾಡೀನಿ? ಮತ್ತೆ ಏನ್ ಮಾಡಿದ್ದಾನೆ ಅಂತ ಬೊಗಳ್ತೀಯಾ? ಏನ್ ಹೇಳಿದ್ದೆ ನಾನು ನಿನಗೆ? ಅದೇ ಹುಡುಗಿ ಜೊತೆಗೆ ಮದುವೆ ಮಾಡ್ತೋಕಣಪ್ಪ ಅಂತಂದು ಹೇಳಿದ್ನೇ ಇಲ್ಲ ನಾನು ನಿನಗೆ. ಅದು ಏನಾರ ಆಗಿರ್ಲಿ ಏನಾರ ಬಿಟ್ಟಿರ್ಲಿ, ಇಂಥ ಮಣ್ತಿನ ಕೆಲಸ ಎದಕ್ ಮಾಡಿದೆ? ಹಾ, ಹಟಕಂತ ಅವಸರ ಇತ್ತ ನಿನಗೆ? ಹೊರಗೆ ಅಂತ ಕೆಲಸಗಳನ್ನ ಮಾಡ್ತೀಯ ಅಂತ ಅಂದು ಈ ಹುಡುಗಿ ಜೊತೆಗೂ ಹಂಗೆ ಮಾಡಿದೀಯಾ ನೀನು? ನಿನಗೆ ಏನು ಮಾಡ್ಲಿ ನಾನು? ಒಂದು ಹುಡುಗಿದ್ದು ಶಾಪ ನಮಗೆ ತಡ್ತಂಗೆ ಇರ್ತದ ನಮ್ಮ ಮಂತ್ಯಾನಕ್ಕೆ. ಏಳ್ಕಾಯಿಲ್ ದುಡಿದ್ರು ನಾವು ಉದ್ಧಾರ ಆಗಕ್ಕಾಗಲ್ಲ. ಒಂದು ಹೆಣ್ಮಗಳು ಶಾಪ ತಡ್ದುಡ್ರೆ. ರೀ ಹೊಡಿಬೇಡ್ರಿ, ಹಂಗೆ ಮಾತಾಡ್ರಿ. ಹೇಯ್, ಎದಕ್ ಬಂದಿದೀಯ ಇಲ್ಲಿ ನೀನು? ನಮ್ಮ ಮನೆಗೆ ಜಗಳ ಹಚ್ಚಕ್ಕೆ ಬಂದಿದೀಯ ನೀನು? ಇದಕ್ಕೇನಾ? ಹೇ ತಮ್ಮ, ನೆಟ್ಟಿಗೆ ಮಾತಾಡೋದ್ ಕಲಿ ಫಸ್ಟ್. ಮಾಡೋದೆಲ್ಲ ಮಂಟಿನ ಕೆಲಸ ಮಾಡಿ ತಪ್ಪು ಮಾಡಿ ಈಗ ನನ್ನ ಮಗಳಿಗೆ ಅಂತೀಯ. ಮತ್ತೆ ಹೆಚ್ಚು ಕಡಿಮೆ ಹಾರಾಡಿದೆ ಅಂದ್ರೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾವ ನೋಡು. ಮತ್ತೆ ಹಂಗ ಜೀವನ ಪರ್ಯಂತಂಗೆ ಮುದ್ದೆ ತಿನ್ಕಂತ ಜೈಲಾಗ ಬಿದ್ದಿರ್ಬೇಕು. ಅಕ್ಕರೆ ಸುಮ್ನಿರ್ರಿ, ಹಂಗೆಲ್ಲ ಮಾತಾಡ್ಬೇಡ್ರಿ. ನಾನು ಸರಿ ಮಾಡ್ತೇನೆ, ಸುಮ್ನಿರ್ರಿ. ನೋಡ್ರಿ ಅಣ್ಣರೇ, ಮತ್ತೆ ಹೆಂಗ್ ಮಾತಾಡ್ತಿತ್ತ ಹುಡುಗ? ಮಾಡೋ ತಪ್ಪೆಲ್ಲ ಮಾಡಿ. ಹಲ್ಕಟ್ ನನ್ನ ಮಗನೇ, ಎಲ್ಲದನ್ನು ಮುಚ್ಕೊಂಡು ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಆ ಹುಡುಗಿನ ನಮ್ಮ ಮನೆ ಸೊಸೆ. ನೀನ್ ಏನಾರ ಮಾಡ್ಕೆ ಏನಾರ ಬಿಟ್ಕ. ಅಪ್ಪ ನನಗಿಕ್ಕಿ ಬೇಡಪ್ಪ. ನಾನು ಬೇರೆಕಿನ ಮದುವೆ ಕನಿ ನಾನು ನೋಡಿದನೊಬ್ಬಳನ್ನ, ನಾನು ಆಕೆಯನ್ನೇ ಮದುವೆ ಆಗೋದು. ನನಗಿಕ್ಕಿ ಬೇಡ. ಈಗಲೇ ಮನೆ ಮದುವೆಗಿನ ಮುಂಚೆನೆ ನಮ್ಮ ಮನೆ ಬಂದು ಜಗಳ ಕಾದು ಜಗಳ ಅಪ್ಪ ಮಗನ ಮಧ್ಯೆನೇ ಜಗಳ ಹಚ್ಚೋಗಿದ್ದಾಳೆ. ಇಂತಕ್ಕಿಂತ ನಾವು ಮನೆ ಸೊಸೆ ಮಾಡ್ಕೋಬೇಕಾ? ಬೇಡ ಬೇಡ. ಇದೆಲ್ಲ ನಿನಗೆ ಆ ಮಣ್ತಿನ ಕೆಲಸ ಮಾಡಿದಿಲ್ಲ, ಅದು ಮಾಡಕ್ಕಿನ ಮುಂಚೆನೆ ಗೊತ್ತಿರ್ಬೇಕಿತ್ತು. ಈಗ ಎಲ್ಲ ಮುಗಿಸ್ಕೊಂಡು ಎಲ್ಲ ಇದು ಮಾಡಾದ್ಮೇಲೆ ಈಗ ಹುಡುಗಿಗೆ ಅಂತೀಯ ನೀನು? ಮತ್ತೆ ಚಂಡ್ ಕತ್ತರ್ಸ್ ಕೈಯ ಕೊಟ್ಬಿಟ್ಟಾನ. ಮತ್ತೆ ಬಾಯಿ ಮುಚ್ಕೊಂಡು ಮದುವೆಗೆ ಒಪ್ಕೊಂಡು ಆ ಹುಡುಗಿ ಕೊಳ್ಳಿಗೆ ತಾಳಿ ಕಟ್ಟಕ್ಕಲ್ಲಿ ಫಸ್ಟ್. ನೋಡ್ರಿ ಗೌಡ್ರೆ, ನನಗೂ ಇರೋಕ್ಕೆ ಒಬ್ಬನೇ ಮಗ, ನಿಮಗೂ ಒಬ್ಬಳೆ ಮಗಳು. ಮತ್ತೆ ಗ್ರ್ಯಾಂಡಾಗೆ ಮಾಡಿ ಊರಿಗೆಲ್ಲ ಊಟ ಹಾಕ್ಸಿ ಮಾಡೋಣ ಅಂತಂದು ಅನ್ಕೊಂಡಿದ್ದೆ ನಾನು. ಈ ನನ್ನ ಮಗ ಇಂಥ ಹೊಲ್ಕಟ್ ಕೆಲಸ ಮಾಡಿ ಮತ್ತೆ ಈ ವಿಚಾರ ಎಲ್ಲರೂ ಊರ್ನಾಗೆ ಒಬ್ರಿಗೆ ಗೊತ್ತಾಯ್ತು ಅಂದ್ರೂ ಸುಮ್ಮನೆ ಪ್ರಚಾರ ಆಗ್ಬಿಡ್ತೈತಿ. ಇನ್ನ ನಾವು ಇದು ಮಾಡೋದು ಬೇಡ. ಯಾವ್ದಾರ ಒಂದು ದೇವಸ್ಥಾನದಾಗೆ ಹಾರ ಬದಲಾಯಿಸ್ಕೊಂಡು ತಾಳಿ ಕಟ್ಟಿಸ್ಕೊಂಡು ಬಂದ್ರಕತ್ತಳ್ರಿ. ಆಮೇಲೆ ಮನೆ ತುಂಬಿಸ್ಕೊಂಡು ಕೈ ಬಿಟ್ರಕತ್ತಲ್ಲ. ಆತ್ ಗೌಡ್ರೆ, ನೀವು ಹೇಳ್ದಂಗೆ ಆಗ್ಲಿ ತಗೊಳ್ರಿ. ಈಗ ನಮ್ಮ ಪರಿಸ್ಥಿತಿ ಬಿಸಿ ತುಪ್ಪ ಇದ್ದಂಗೆ ಬಾಯಾಗ ಹಾಕ್ಯಂದು ಇತ್ಲ ಉಗ್ಳಕ್ಕೂ ಆಗವಲ್ದು, ನುಗ್ಗಕ್ಕೂ ಆಗವಲ್ದು. ಆ ಪರಿಸ್ಥಿತಿಯಾಗ ಅದಾವ ನೋಡ್ರಿ ನಾವು. ಇವಾಗ ಯಾರು ಏನು ಹೇಳಿದ್ರು ಅದನ್ನೇ ಕೇಳ್ಬೇಕು ನಾವು. ಆತ್ ತಗೊಳ್ರಿ, ಮಾಡೋಣ. ಗೌಡ್ರೆ ಹಂಗಾರೆ ನೀವು ಗುರುವಾರ ಬರ್ರಿ, ಮದುವೆ ಅವತ್ತೇ ಮಾಡಿ ಮುಗಿಸೋಣ ಅಂತತ್ಲಾಗಿ. ನಮ್ಮ ಮಗಳ ಮದ್ವೆನ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ದಾಮ್ ಧೂಮ್ ಅನ್ನಂಗೆ ಖರ್ಚು ಮಾಡ್ಬೇಕು. ಇರಕೋಬೇಕಾದಳೆ ನೆಮ್ಮದಿಯಾಗಿ ಆಕಿ ಕೊಡೋದೆಲ್ಲ ಕೊಟ್ಟು ಕಳಿಸಿ ಆರಾಮಾಗಿ ಜೀವನ ಮಾಡುವಷ್ಟು ಇದು ಮಾಡ್ಬೇಕು ಅಂತಂದಿದ್ವಿ. ಎಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ಟಲ್ಲಪ್ಪ ನೀನು. ಸುಶೀಲಾ, ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ. ಈಗ ಆಗೋದು ಹೋಗ್ಬಿಟ್ಟತಿ. ಈಗ ಫಸ್ಟ್ ಈಗ ಮುಂದಕ್ಕೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡೋದ್ ಕಲಿ. ಅಣ್ಣರೇ, ಹಂಗಾರೆ ನಾವು ಬರ್ತೇವೆ ತಗೊಳ್ರಿ. ಗುರುವಾರ ಬರನ್ರಿ. ಹಂಗಾರೆ ನಾವು ಹುಡುಗಿ ಕರ್ಕೊಂಡು. ಹ್ಞೂನ್ರಿ ಗೌಡ್ರೆ, ಗುರುವಾರ ಬರ್ರಿ, ಮದುವೆ ಮಾಡಿ ಮುಗಿಸೋಣ. ಸರಿ ಗೌಡ್ರಿ, ಹಂಗಾರೆ ನಾವು ಬರ್ತೇವ್ರಿ. ನಿಮ್ಮಿಂದ ಭಾಳ ಉಪಕಾರ ಆಯ್ತ್ರಿ. ಹಂಗಲ್ರಿ ಗೌಡ್ರೆ, ಆಕಿನೂ ನಮ್ಮ ಮಗಳಿದ್ದಂಗೆ. ನಮ್ಮ ಮಗಳಿಗೆ ಅಂತ ಪರಿಸ್ಥಿತಿ ಬಂದಿದ್ರೆ ಅವಾಗ ನಾವೇನ್ ಮಾಡ್ಬೇಕಾಗಿತ್ತು ಹೇಳ್ರಿ? ನಾವು ನಿಮ್ಮ ಪರಿಸ್ಥಿತಿಗೆ ಇರ್ತಾ ಇದ್ವಿ. ಅದನ್ನ ಯೋಚನೆ ಮಾಡಿ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ, ಆಕಿನೇ ನಮ್ಮ ಮನೆ ಸೊಸೆ. ಆತ್ರಿ ಗೌಡ್ರೆ, ಹೋಗ್ಬರ್ತೇವ್ರಿ. ಅಕ್ಕಾರ ಹೋಗ್ಬರ್ತೀವಿ. ಹೋಗ್ಬರ್ತೇವ್ರಿ ಅಣ್ಣರೇ, ಅಕ್ಕಾರೆ ಹೋಗ್ಬರ್ತೇವಿ.